ಗುಡ್ ಈವ್ನಿಂಗ್ ಟು ಆಲ್. ವೇದಿಕೆಯಲ್ಲಿ ಇಲ್ಲಿ ಹಾಜರಿರುವ ಎಲ್ಲ ಗಣ್ಯರೇ, ಅದೇ ರೀತಿಯಾಗಿ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಯ ಸ್ಥಾಪಕರು ಮತ್ತು ಪದಾಧಿಕಾರಿಗಳೇ, ಈ ಸಂಸ್ಥೆಯ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಸ್ವಯಂ ಸೇವಕ ಮಿತ್ರರೇ ಮತ್ತು ಇಲ್ಲಿ ನೆರೆದಿರುವ ಸಹೃದಯಿ ಬಂಧುಗಳೇ, ಎಲ್ಲರಿಗೂ ನನ್ನ ತುಂಬ ಹೃದಯದ ನಮನಗಳು. ಇವತ್ತು ನಾವೆಲ್ಲ ಒಂದು ಅತ್ಯಂತ ಹೆಮ್ಮೆಯ, ಸಂತೋಷದ, ಒಂದು ಅದ್ಭುತವಾದಂಥ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಇಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಜೀವ ಉಳಿಸುವಂತಹ ಕಾಯಕವನ್ನು ತನ್ನ ಉಸಿರಾಗಿಸಿಕೊಂಡಿರುವಂತಹ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಯು ಯಶಸ್ವಿಯಾಗಿ 10 ವರ್ಷಗಳನ್ನು ಪೂರೈಸಿ ದಶಮಾನೋತ್ಸವದ ಸಂಭ್ರಮದಲ್ಲಿದೆ. ಈ ಸುಸಂದರ್ಭದಲ್ಲಿ ಈ ಸಂಸ್ಥೆಯ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಪ್ರತಿಯೊಬ್ಬ ಸ್ವಯಂ ಸೇವಕರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲು ನಾನು ಇಲ್ಲಿ ಇಚ್ಛಿಸ್ತಾ ಇದ್ದೀನಿ. 10 ವರ್ಷಗಳ ಹಿಂದೆ ಒಂದು ಸಣ್ಣ ಆಶಯದೊಂದಿಗೆ, ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕೆಂಬ ಒಂದು ಸದುದ್ದೇಶದೊಂದಿಗೆ, ಒಂದು ಮಾನವೀಯ ಕಳಕಳಿಯೊಂದಿಗೆ ಹುಟ್ಟಿದ ಈ ಸಂಸ್ಥೆ ಇಂದು ಲಕ್ಷಾಂತರ ಜನರ ಪಾಲಿಗೆ ಒಂದು ದೊಡ್ಡ ಸಂಜೀವಿನಿಯಾಗಿದೆ, ಹೆಮ್ಮರವಾಗಿ ಬೆಳೆದಿದೆ. ಕಳೆದ 1 ದಶಕದಲ್ಲಿ ಕರ್ನಾಟಕ ಈ ಬ್ಲಡ್ ಹೆಲ್ಪ್ಲೈನ್ ಏನಿದೆ, ಇದು ನಡೆದು ಬಂದಂಥ ಹಾದಿ ಅದು ಅತ್ಯಂತ ಕಠಿಣವಾದ ಹಾದಿಯಾಗಿತ್ತು. ಅದು ಸುಲಭದ ಹಾದಿಯಾಗಿರಲಿಲ್ಲ. ಆದರೆ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯನ ಒಂದು ಸಾಂಘಿಕ ಪ್ರಯತ್ನ, ಕಠಿಣ ಪರಿಶ್ರಮ ಮತ್ತು ಬದ್ಧತೆ ಇಂದು ಒಂದು ಇತಿಹಾಸವನ್ನು ಸೃಷ್ಟಿಸಿದೆ. ಕಳೆದ 10 ವರ್ಷಗಳಲ್ಲಿ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ 350ಕ್ಕೂ ಹೆಚ್ಚು ಶಿಬಿರಗಳನ್ನು ಆಯೋಜಿಸಿದೆ. ಆ ಮೂಲಕ ಲಕ್ಷಾಂತರ ಜನರ ಬದುಕಿಗೆ ಒಂದು ಭರವಸೆಯನ್ನು ನೀಡಿದೆ. ಅದೇ ರೀತಿಯಾಗಿ ಹಲವಾರು ಜನರ ಜೀವನವನ್ನು ಸಾವಿನ ದವಡೆಯಿಂದ ಪಾರು ಮಾಡಿದೆ. ಸಾವಿರಾರು ಕುಟುಂಬಗಳ ಮುಖದಲ್ಲಿನ ನಗುವನ್ನು ಅಲಿಸದಂತೆ ಈ ಸಂಸ್ಥೆ ಕಾಪಾಡಿಕೊಂಡಿದೆ. ಯಾರ ಅಪರಿಚಿತರು ಎಲ್ಲೋ ಒಂದು ಅಪಘಾತಕ್ಕೆ ಬಲಿಯಾಗಿ ರಕ್ತ ಇಲ್ಲದೆ ವಿಲವಿಲನೆ ಒದ್ದಾಡುತ್ತಿರುವ ಸಮಯದಲ್ಲಿ, ಯಾವುದೋ ಒಂದು ಶಸ್ತ್ರಚಿಕಿತ್ಸೆಗೆ ಅಗತ್ಯವಿದ್ದಾಗ, ಹೆರಿಗೆ ಇನ್ನಿತರ ಯಾವುದೇ ಒಂದು ಸಮಸ್ಯೆ ಬಂದಾಗ ಹಗಲು ರಾತ್ರಿ ಎನ್ನದೇ ನಮ್ಮ ಈ ಬ್ಲಡ್ ಹೆಲ್ಪ್ಲೈನ್ನ ಸದಸ್ಯರು ರಕ್ತದಾನ ಮಾಡಲಿಕ್ಕೆ ಓಡಾಡ್ತಾರೆ. ಇವರ ಈ ಸೇವಾ ಮನೋಭಾವವನ್ನು ನಾನು ಶ್ಲಾಘಿಸಲೇಬೇಕು. ನಿಮ್ಮ ಈ ಸೇವಾ ಮನೋಭಾವ ಇದಕ್ಕೆ ಸಾಟಿ ಇಲ್ಲ. ನಿಮ್ಮ ಈ ಸಮರ್ಪಣಾ ಭಾವ ಮತ್ತು ನಿಮ್ಮ ನಿಸ್ವಾರ್ಥ ಸೇವೆಗೆ ನಾವೆಲ್ಲ ಈ ಸಮಾಜ ಚಿರಋಣಿಯಾಗಿರ್ತೇವೆ. ನೀವು ಕೇವಲ ರಕ್ತದಾನಿಗಳು ಮಾತ್ರ ಅಲ್ಲ, ನೀವು ಈ ಸಮಾಜಕ್ಕೆ, ಈ ಸಮಾಜದ ಜೀವವನ್ನು ಉಳಿಸಲು ಬರುವಂಥ ದೇವದೂತರು ಎಂದರೂ ಅದು ಅತಿಶಯೋಕ್ತಿಯಲ್ಲ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರಬಹುದು, ರಕ್ತದಾನ ಮಹಾದಾನ. ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟೇ ಮುಂದುವರೆದಿರ್ಬೋದು, ಈಗ ನಾವು ಚಂದ್ರಲೋಕಕ್ಕೆ, ಮಂಗಲ ಗ್ರಹಕ್ಕೆ ನಾವು ಈಗ ನೌಕೆಯನ್ನು ಕಳಿಸುವಷ್ಟು ಸಕ್ಷರಾಗಿದ್ದೇವೆ. ಆದರೆ ಒಂದು ತೊಟ್ಟು ರಕ್ತವನ್ನು ಒಂದು ಲ್ಯಾಬಿನಲ್ಲಿ ಕಂಡುಹಿಡಿಯಲಿಕ್ಕೆ ಇಲ್ಲಿವರೆಗೆ ಯಾವುದೇ ವಿಜ್ಞಾನಕ್ಕೂ ಯಾವುದೇ ತಂತ್ರಜ್ಞಾನಕ್ಕೂ ಸಾಧ್ಯವಾಗಿಲ್ಲ. ರಕ್ತ, ಮನುಷ್ಯನೇ ಇನ್ನೊಬ್ಬ ಮನುಷ್ಯನಿಗೆ ರಕ್ತ ಕೊಡಬೇಕು, ಜೀವಕ್ಕೆ ಜೀವವೇ ಮುಡಿಬೇಕು. ನಮ್ಮ ದೇಹದಲ್ಲಿರುವ ರಕ್ತಕ್ಕೆ ಯಾವುದೇ ಒಂದು ಜಾತಿ, ಧರ್ಮ ಅಥವಾ ಭಾಷೆ ಆಗಲಿ ಅಥವಾ ಅದಕ್ಕೆ ಬಣ್ಣಕ್ಕೆ ಭೇದವಿಲ್ಲ. ಈಗ ನಾವು ಕೊಡುತ್ತಿರುವ ರಕ್ತ ಒಬ್ಬ ಯಾವ ಧರ್ಮಕ್ಕೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ನಾವು ಕೊಡುತ್ತಿರುವಂಥ ರಕ್ತ ಬಡವಣಿಗೆ ಹೋಗುತ್ತದ, ಅದು ಶ್ರೀಮಂತನಿಗೆ ಹೋಗುತ್ತದೆ, ಅದು ಯಾರ ಜೀವವನ್ನು ಉಳಿಸುತ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ನಾವು ಕೊಡುವ ರಕ್ತದಿಂದ ಒಬ್ಬನ ಪ್ರಾಣ ಅಂತೂ ಉಳಿಯುತ್ತದೆ. ರಕ್ತದಾನ ಅಂದರೆ ಅದು ಕೇವಲ ರಕ್ತ ಕೊಡುವುದು ಮಾತ್ರವಲ್ಲ, ಅದೊಂದು ಮಾನವೀಯತೆಯನ್ನು ಎತ್ತಿ ಹಿಡಿಯುವಂಥ ಒಂದು ಕೆಲಸವಾಗಿದೆ. ಇಂದಿನ ಯುವಜನರಲ್ಲಿ ನನ್ನದೊಂದು ಕಳಕಳಿಯ ವಿನಂತಿ. ಇಂದಿಗೆ ರಕ್ತದಾನದ ಬಗ್ಗೆ ಸಮಾಜದಲ್ಲಿ ತುಂಬ ತಪ್ಪು ಕಲ್ಪನೆಗಳಿವೆ. ರಕ್ತದಾನ ಮಾಡಿದರೆ ಆರೋಗ್ಯ ಹಾಳಾಗುತ್ತೆ, ದೇಹ ದುರ್ಬಲವಾಗುತ್ತೆ. ಅದು ಖಂಡಿತ ತಪ್ಪು. ವೈದ್ಯಕೀಯ ಅಧ್ಯಯನದ ಪ್ರಕಾರ ರಕ್ತದಾನ ಕೊಟ್ಟರೆ ನಮ್ಮ ಆರೋಗ್ಯ ಇನ್ನಷ್ಟು ಹೆಚ್ಚುತ್ತದೆ. ನಾವು ಏನು ರಕ್ತದಾನ ಮಾಡ್ತೀವಿ, ಆ ರಕ್ತದಾನ ಮಾಡಿದರೆ ಆ ರಕ್ತ 24 ಗಂಟೆಯಿಂದ 48 ಗಂಟೆಯೊಳಗಡೆ ಅದು ನಮ್ಮಲ್ಲಿ ಮರುತ್ಪತ್ತಿ ಆಗುತ್ತದೆ. ರಕ್ತದಾನ ಮಾಡುವುದರಿಂದ ಹೃದಯಾಘಾತದಂಥ ಅನೇಕ ಸಮಸ್ಯೆಗಳು ದೂರ ಆಗುತ್ತದೆ ಎಂಬ ಬಗ್ಗೆ ವೈದ್ಯಕೀಯ ಅಧ್ಯಯನಗಳು ತುಂಬ ನಮಗೆ ತಿಳಿಸಿಕೊಟ್ಟಿವೆ. ಹೀಗಾಗಿ ಯುವಕ ಯುವತಿಯರು ಯಾರು ಭಯಪಡುವ ಅಗತ್ಯವಿಲ್ಲ. ಭಯವಿಲ್ಲದೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲಿಕ್ಕೆ ಮುಂದೆ ಬನ್ನಿ. ನಾವು ನಮ್ಮ ಹುಟ್ಟುಹಬ್ಬವನ್ನು ಮತ್ತು ನಮ್ಮ ವೈವಾಹಿಕ ವಾರ್ಷಿಕೋತ್ಸವ, ಇನ್ನಿತರ ತುಂಬ ಕಾರ್ಯಕ್ರಮಗಳನ್ನು ಹೋಟೆಲ್ಗಳಲ್ಲಿ, ಮಾಲ್ಗಳಲ್ಲಿ, ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಮಾಡಿ ಖರ್ಚು ಮಾಡ್ತೀವಿ. ಆದರೆ ನೀವು ಆ ದಿವಸದಂದು ನೀವು ಅದರ ಬದಲಾಗಿ 1 ಯೂನಿಟ್ ರಕ್ತವನ್ನು ನೀವು ದಾನ ಮಾಡಿ ಆ ಮೂಲಕ ಒಬ್ಬನ ಜೀವ ಉಳಿಸಿದರೆ ಅದಕ್ಕೆ ಸಿಗುವಂಥ ಆತ್ಮತೃಪ್ತಿ ನಮಗೆ ಎಷ್ಟು ಕೋಟಿ ರೂಪಾಯಿ ಕೊಟ್ಟರೂ ಸಿಗಲಿಕ್ಕಿಲ್ಲ. ಇಂದು ಈ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆಯು 10 ವರ್ಷಗಳನ್ನು ಪೂರೈಸಿ 11ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇವರ ಈ ಸಂಸ್ಥೆಯ ಸೇವಾ ಕಾರ್ಯಗಳು ನಿರಂತರವಾಗಿ ಹೀಗೆ ಮುಂದುವರಿತಾ ಇರಲಿ. ನಮ್ಮ ಇನಾಯತ್ ಸರ್ ಹೇಳಿದಂಗೆ ಶತಕ ಆಗಲಿ, 350 ಶಿಬಿರಗಳು, 3500 ಶಿಬಿರ ಆಗಲಿ, 3.5 ಲಕ್ಷ ಶಿಬಿರವಾಗಲಿ, ನಿಮ್ಮೊಂದಿಗೆ ನಾವಿದ್ದೀವಿ. ಇನಾಯತ್ ಸರ್ ನಿಮ್ಗೆ ಹೇಳಿದರು ನಾನಿದ್ದೀನಿ ಅಂತ. ಅವರ ಜೊತೆ ನಾವು ಕೂಡ ಅವರ ಬೆನ್ನ ಹಿಂದೆ ಇದ್ದೀವಿ, ನಿಮ್ಮ ಜೊತೆ ನಾವು ಸದಾ ಇದ್ದೀವಿ. ಇಲ್ಲಿರುವ ಎಲ್ಲ ಯುವಜನತೆಯಲ್ಲಿ ನಾವು ಕೋರುವುದಿಷ್ಟೇ, ಈ ಸಂಸ್ಥೆಯೊಂದಿಗೆ ನಾವೆಲ್ಲ ಕೈ ಜೋಡಿಸೋಣ. ಆ ಮೂಲಕ ನಾವು ಕರ್ನಾಟಕವನ್ನು ರಕ್ತದ ಕೊರತೆ ಇಲ್ಲದ ರಾಜ್ಯವನ್ನಾಗಿ ಮಾಡಲು ಶ್ರಮಿಸೋಣ ಅಂತ ಕೋರಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾಡಿದ್ದು ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಈ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದವರು ಕೃಷ್ಣಾಪುರದಲ್ಲಿ ಒಂದು ರಕ್ತದಾನ
ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಅವತ್ತು ನಾನು ಲಾಸ್ಟ್ ಟೈಮ್ ನಾನು ಬಂದಿದ್ದೆ, ನಾನು ರಕ್ತ ಕೊಟ್ಟಿದ್ದೀನಿ, ಈ ಸಲನೂ ನಾನು ಕೊಟ್ಟಿದ್ದೀನಿ. ನೀವೆಲ್ಲ ಬನ್ನಿ, ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡೋಣ. ಆ ಮೂಲಕ ಒಂದು ಬಲಿಷ್ಠ ಸಮಾಜವನ್ನು ಕಟ್ಟೋಣ, ಒಂದು ಆರೋಗ್ಯಕರವಾದ ಸಮಾಜವನ್ನು ಕಟ್ಟೋಣ ಅಂತ ಕೋರುತ್ತಾ ಈ ಶ್ರೇಷ್ಠ ಮಟ್ಟದ ಕಾರ್ಯಕ್ರಮದಲ್ಲಿ ನನಗೆ ಇಲ್ಲಿ ಅವಕಾಶ ಕಲ್ಪಿಸಿಕೊಟ್ಟ ನಿಮಗೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ರಕ್ತದಾನ ಮಾಡೋಣ, ಜೀವ ಉಳಿಸೋಣ, ಮಾನವೀಯತೆಯನ್ನು ಮೆರೆಯೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ.